ಕಾರವಾರ ನಗರದ ಬಡ ಮತ್ತು ಮಧ್ಯಮ ವರ್ಗಗಳ ಜನರ ಆರ್ಥಿಕ ಸಬಲೀಕರಣಕ್ಕಾಗಿ ಅಮೃತ ನಗರೋತ್ಥಾನ 4ನೇ ಯೋಜನೆಯಡಿ ಇಲೆಕ್ಟ್ರಿಕ್ ಆಟೋ, ತ್ರಿಚಕ್ರ ವಾಹನ ಹಾಗೂ ಸಿಂಟೆಕ್ ಟ್ಯಾಂಕ್ಗಳ ವಿತರಣೆ ಶಾಸಕ ಸತೀಶ್ ಸೈಲ್ ಸೋಮವಾರ ಚಾಲನೆ ನೀಡಿದರು. ನಗರಸಭೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಫಲಾನುಭವಿಗಳ ಆಯ್ಕೆ ಮತ್ತು ವಿತರಣೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಪಾಲಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಈಗಾಗಲೇ ಇದೇ ಸೌಲಭ್ಯ ಪಡೆದಿರುವುದು ದೃಢಪಟ್ಟರೆ ವಾಹನವನ್ನು ಹಿಂಪಡೆಯಲಾಗುವುದು ಎಂದರು. 1.30 ಕೋಟಿ ವೆಚ್ಚದ ಯೋಜನೆಯಡಿ 11 ಎಲೆಕ್ಟ್ರಿಕ್ ಆಟೋ, 14 ತ್ರಿಚಕ್ರ ವಾಹನ ಹಾಗೂ 965 ಸಿಂಟೆಕ್ಸ್ ಟ್ಯಾಂಕ್ಗಳನ್ನು ವಿತರಿಸಲಾಗುತ್ತಿದೆ. ಕುಡಿಯುವ ನೀರಿನ ಸಮಸ್ಯೆ ಇರುವ ವಾರ್ಡ್ಗಳ 300 ಅರ್ಹ ಕುಟುಂಬಗಳಿಗೆ ಸಿಂಟೆಕ್ಸ್ ಟ್ಯಾಂಕ್ಗಳನ್ನು ಶೀಘ್ರದಲ್ಲೇ ವಿತರಿಸಲಾಗುವುದು ಎಂದು ತಿಳಿಸಿದರು. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಭಿವೃದ್ಧಿಪಡಿಸುವ ಯೋಜನೆ ಪ್ರಗತಿಯಲ್ಲಿದ್ದು 100 ಕೋಟಿ ವೆಚ್ಚದ ಆಸ್ಪತ್ರೆ, 400 ಹಾಸಿಗೆಗಳ ಜಿಲ್ಲಾ ಆಸ್ಪತ್ರೆ, ಟ್ರಾಮಾ ಸೆಂಟರ್, ಕ್ಯಾನ್ಸರ್ ಬಂಕರ್ ಹಾಗೂ ಎಂಆರ್ಐ ಸೇರಿದಂತೆ ಹಲವು ಆರೋಗ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ ಎಂದರು. ಕ್ಯಾನ್ಸರ್ ಅನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲು ಉಚಿತ ಪ್ಯಾಪ್ ಟೆಸ್ಟ್ ಹಾಗೂ ಮ್ಯಾಮೋಗ್ರಫಿ ತಪಾಸಣೆಗಳನ್ನು ಆರಂಭಿಸುವ ಭರವಸೆಯನ್ನು ನೀಡಿದರು. ವಿಧಾನ ಪರಿಷತ್ ಶಾಸಕ ಗಣಪತಿ ಡಿ ಉಳ್ವೇಕರ್ ಮಾತನಾಡಿ, ವಿಶೇಷ ಅನುದಾನದಡಿ ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿದ್ದು ಫಲಾನುಭವಿಗಳು ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ವೇಳೆ ನಗರಸಭೆ ಪೌರಾಯುಕ್ತ ಜಗದೀಶ್ ಹುಲಗಜ್ಜಿ ಅವರ ಕಾರ್ಯಕ್ರಮ ವೈಖರಿಯನ್ನು ಶಾಸಕ ಸತೀಶ್ ಸೈಲ್ ಮುಕ್ತಕಂಠದಿಂದ ಪ್ರಶಂಸಿಸಿ, ಅವರು ಅಭಿವೃದ್ಧಿ ಕಾರ್ಯಗಳನ್ನು ಸಮರ್ಥವಾಗಿ ಮುನ್ನಡೆಸುತ್ತಿರುವ ಡೈನಾಮಿಕ್ ಅಧಿಕಾರಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಾ ತಗೊಂಡಿದ್ದ ಜೀವಮಾನ್ಯಕ್ಕೂ ಹೇಳುವುದಿಲ್ಲ, ನನಗೆ ತಳ್ಳಿ ಅರ್ಜಿ ಬಂದ ಮೇಲೇ ಇದರ ಅನುಭವ ಬಂದಿದೆ ಅಂತ ಹೇಳಿ ಬಯಸ್ತೇನೆ. ಆದರೆ ಐ ಆಮ್ ನಾಟ್ ದ ಡಿಸಿಷನ್ ಮೇಕರ್. ಪಾರದರ್ಶಕವಾಗಿ ಅಲ್ಲಿ ಇದು ಮಾಡಿ ನಾನು ಒಂದೇ ಕೆಲಸ ಮಾಡಿದ್ದೇನೆ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳನ್ನು ಹುಡುಕಿ ನೀವು ಮತ್ತು ನಾವು ಅದಕ್ಕೆ ಇದ್ದ ಫಲಾನುಭವಿಗಳಿಗೂ ಆದಷ್ಟು ಬೇಗ ನಾವು ಪ್ರಯತ್ನ ಮಾಡಿ ಅವರಿಗೆ ವೆಹಿಕಲ್ ತರಿಸೋ ಜವಾಬ್ದಾರಿ ನಂದು. ಪಾರದರ್ಶಕವಾಗಿ ನೋಡೋದು ಜವಾಬ್ದಾರಿ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಆಫೀಸರ್ಸ್. ಆದ್ದರಿಂದ ತಾವು ದಯವಿಟ್ಟು ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ, ಕೆರವಡಿ ಬ್ರಿಡ್ಜನ್ನು ಮತ್ತೆ ಸ್ಟಾರ್ಟ್ ಮಾಡಿಸ್ತೇನೆ ಮಳೆಗಾಲ ಆದಮೇಲೆ. ಕೆರವಡಿ ಬ್ರಿಡ್ಜ್ ಮಾಡೇ ಮುಗಿಸೋಣ, ಆಮೇಲೆ ನೀವು ನನ್ನನ್ನು ತರ್ರಿ ಬಿಡ್ರಿ, ಅದು ನಿಮ್ಮ ಹೊಡೆಯೋ ಇದ್ರೊಳಗೆ ಉಂಟು ಏನು ಚಿಕ್ಕ. ಮೊದಲೆಲ್ಲ ಹೇಳ್ತಿತ್ತು ನಾವು, ಚಿಕ್ಕ ಮರ ಅನಿಕ ಹತ್ತಿಲ ಮಧ್ಯ ಚಿಕ್ಕಲ ಮರ ಅಂತ ಹೇಳ್ತಿದ್ವಿ ನಾವು. ನಿಮ್ಮ ಅಮೂಲ್ಯವಾದ ಮತವನ್ನು ಕೈಗೆ ಕೊಡಿ ಅಂತ ಹೇಳ್ಕೊಂಡು, ಕೈಗೆ ಕೊಡಿ, ಎಲ್ಲೂ ಕೊಡುವುದರಲ್ಲಿ ಕೊಡಿ, ಇದ್ದಾಗ ನಮ್ಮ ಕೈಯನ್ನು ಬಲಪಡಿಸಿ ಕೈಯಿಂದ ಕೆಲಸ ಮಾಡಿಸ್ಕೊಳ್ಳಿ. ಇಷ್ಟೇ ನನ್ನ ರಿಕ್ವೆಸ್ಟ್. ಮತ್ತು ಮಾತಾಡ್ಲಿಕ್ಕೆ ಭಾಳ ಉಂಟು, ಆದರೆ ನನಗೂ ಬರಲಿಕ್ಕೆ ವಿಳಂಬ ಆಯಿತು. ಅವರು ಇವತ್ತು ಎಲ್ಲದೂ ಓಪನ್ ಆಗಿ ಹೇಳಿ ಫುಟ್ಪಾತನ್ನು ಕ್ಲಿಯರ್ ಮಾಡಲಿ ಅಂತ ಹೇಳ್ಕೊಂಡು ಮಾಡಿಸ್ತೇನೆ. ಟೋಟಲ್ ಫುಟ್ಪಾತ್ ಕ್ಲಿಯರ್ ಮಾಡಿಸ್ತೇನೆ. ಅವ್ರು ಹೇಳಬೇಕು, ಸುಮ್ಮನೆ ಒಂದು ಕೊಕ್ಕೆ ಹಾಕಿಟ್ಟು ಹೋಗಬಾರ್ದು. ಅವರು ನಮ್ಮ ವಿಚಾರಗಳನ್ನು ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಯಾವ ಮೈದಾನದಲ್ಲಿ ಬಂದು ಇಳಿಲಿಕ್ಕೆ ರೆಡಿ ಇದ್ದೇನೆ. ಮತ್ತು ನಮ್ಮ ಕ್ಯಾಬಿನೆಟ್ನಲ್ಲಿ ಇರ್ಬೋದು, ಎಲ್ಲ ಇರ್ಬೋದು, ನಾನು ಯಾರ ಹತ್ರೂ ಮಾತಾಡುವಾಗ ಸ್ಟ್ರೇಟಾಗಿ ಮಾತಾಡ್ತೇನೆ. ನನಗೆ ಅಂಜಿಕೆ ಇಲ್ಲ, ನಾನು ಡಿಪೆಂಡೆಂಟ್ ಅಲ್ಲ. ನನಗೆ ನನ್ನ ವರ್ಚಸ್ಸಿದೆ. ನನ್ನ ಊರಿಗೆ ನನಗೆ ಏನು ಈ ಒಂದು MLA ಆಗಲಿಕ್ಕೆ ಕಾರಣದ ನೀವು ಆಫೀಸರ್ ಅಲ್ಲ, ನೀವು ಕಾರಣೀಕರ್ತರು. ನಿಮ್ಮ ಬಗ್ಗೆ ವಿಚಾರವನ್ನು ಮಾಡ್ತೇವೆ ವಿನಃ, ಜನಪರ ಕಾಳಜಿಯನ್ನು ಮಾಡ್ತೇವೆ ವಿನಃ ನಾನು ಬೇರೆ ಯಾವುದು ಮಾಡೋದಿಲ್ಲ. ಇವತ್ತು ಯಾಕಂದರೆ ಪ್ರತಿ ವರ್ಷ ನಮ್ಮ ಸರ್ಕಾರದ ಅನುದಾನದಲ್ಲಿ ಇವತ್ತು 24.10 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ತೆಗೆದಿಟ್ಟು ಮತ್ತು ಹಿಂದುಳಿದ ವರ್ಗದವರಿಗೂ ಕೂಡ 7.5 ಏನು ತೆಗೆದಿರ್ತಾ ಅದು ಆ ಅನುದಾನದಿಂದ ಇವತ್ತು ಈ ಯೋಜನೆ ಕೊಡಲಿಕ್ಕೆ ಅವಕಾಶ ಆಗದೆ. ತಾವೆಲ್ಲರೂ ಕಾರವಾರದ ಸಮಸ್ತ ನಾಗರಿಕರು ಇವತ್ತು ಇದರ ಉಪಯೋಗ ಪಡ್ಕೊಳ್ಬೇಕು ಮತ್ತು ಮುಂದಿನ ದಿವಸದಲ್ಲೂ ಕೂಡ ಪ್ರತಿ ವರ್ಷ ಇಂಥ ಯೋಜನೆಗಳು ಬರ್ತಾರೆ ಮತ್ತು ಈ ರಿಕ್ಷಾ ತಗೊಂಡವರಾಗಲಿ
ಮೂರು ಚಕ್ರ ಗಾಡಿ ತಗೊಂಡವರಾಗಲಿ, ಟ್ಯಾಂಕ್ ತಗೊಂಡವರಾಗಲಿ ಈ ಸರ್ಕಾರದ ಯೋಜನೆ ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು. ಅದಕ್ಕೆ ಉಪಯೋಗ ಮಾಡಿಕೊಂಡ್ರೆ ಮುಂದಿನ ದಿವಸದಲ್ಲಿ ಮತ್ತು ಇದಕ್ಕಿಂತ ಹೆಚ್ಚು ಉಪಯೋಗ ಪಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳ್ತಾ ಮತ್ತು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.